ಜೈಲು ಸೆರೆಮನೆ ಅಲ್ಲ ಅರಮನೆ ಅನ್ನೋ ಹಾಗೆ ದಾಸ ಬಿಂದಾಸ್ ಆಗಿದ್ದಾನೆ. ಕೈಯಲ್ಲಿ ಸಿಗರೇಟ್, ಕಾಫಿ ಕಪ್ನ ಫೋಟೋ ಇದಕ್ಕೆ ಸಾಕ್ಷಿ ಹೇಳ್ತಾ ಇದೆ. ಆದ್ರೆ ಇದೀಗ ಈ ಫೋಟೋ ಹಿಂದೆ ಪೊಲೀಸರು ಬಿದ್ದಿದ್ದಾರೆ. ಹಾಗಾದ್ರೆ ಕಾಕಿ ವಿಚಾರಣೆಯಲ್ಲಿ ಪೊರ್ಕಿ ಬಾಯ್ಬಿಟ್ಟಿದ್ದೇನು? ಇಲ್ಲಿದೆ ನೋಡಿ ಸ್ಟೋರಿ. ಒಂದೇ ಒಂದು ಫೋಟೋ ಇಡೀ ರಾಜ್ಯಾದ್ಯಂತ ಸಂಚಲನವನ್ನೇ ಸೃಷ್ಟಿಸಿದೆ. ಅಬ್ಬಬ್ಬಾ, ಜೈಲಿನಲ್ಲಿ ಹೀಗೂ ಇರ್ತಾರಾ ಅನ್ನೋ ಪ್ರಶ್ನೆ ಹುಟ್ಟಿಸಿದೆ. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಡಿ ಗ್ಯಾಂಗ್ ಜೈಲು ಸೇರಿ ಈಗಾಗಲೇ 2 ತಿಂಗಳು ಕಳೆದಿದೆ. ಪರಪ್ಪನ ಅಗ್ರಹಾರದಲ್ಲಿ ಕಾಟೇರ ಮುದ್ದೆ ಮುರಿತಿದ್ದಾನೆ ಅನ್ಕೊಂಡಿದ್ರು. ಯಾವಾಗ ಒಂದ್ ಕೈಲಿ ಸಿಗರೇಟು ಮತ್ತೊಂದ್ ಕೈಯಲ್ಲಿ ಕಾಫಿ ಕಪ್ ಹಿಡಿದಿದ್ದ ದಾಸನ ಫೋಟೋ ಆಚೆ ಬಂತು ನೋಡಿ, ಆಗ್ಲೇ ಗೊತ್ತಾಗಿದ್ದು ಇದು ಜೈಲ ಅಥವಾ ಪರಪ್ಪನ ರೆಸಾರ್ಟ ಅನ್ನೋ ಅನುಮಾನ. ಕಾಟೇರನಿಗೆ ಫೋಟೋ ಕಂಟಕ, ಕಾಕಿ ಮುಂದೆ ದಾಸ ಬಾಯ್ಬಿಟ್ಟಿದ್ದೇನು? ಒಂದ್ ಕೈಲಿ ಸಿಗರೇಟು ಮತ್ತೊಂದ್ ಕೈಯಲ್ಲಿ ಕಾಫಿ ಕಪ್ ಹಿಡಿದಿದ್ದ ಪೊರ್ಕಿಗೆ ಇದೀಗ ಇದೇ ಫೋಟೋ ಮುಳ್ಳಾಗಿದೆ. ರೌಡಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆಗಿದ್ದ ಫೋಟೋ ಕಾಟೇರನಿಗೆ ಕಂಟಕವಾಗಿದೆ. ಈ ಬಗ್ಗೆ ಪರಪ್ಪನ ಅಗ್ರಹಾರ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಹಾಗಾದ್ರೆ ವಿಚಾರಣೆಯಲ್ಲಿ ದಾಸ ಬಾಯ್ಬಿಟ್ಟಿದ್ದೇನು ಅನ್ನೋದನ್ನ ನೋಡೋದಾದ್ರೆ, ಕಳೆದ ಗುರುವಾರ ನನ್ನನ್ನ ನೋಡಲು ನಟಿ ರಚಿತಾ ರಾಮ್ ಬಂದಿದ್ರು. ಆಗ ನಾನು ಭೇಟಿಯಾಗಿ ವಾಪಸ್ ನನ್ನ ಕೊಠಡಿಗೆ ಹೋಗ್ತಿದ್ದೆ. ಆದ್ರೆ ಈ ವೇಳೆ ವಿಲ್ಸನ್ ಗಾರ್ಡನ್ ನಾಗ ಸ್ನೇಹಿತರು ಕರೆದ್ರು. ಅಲ್ಲಿಯೇ ನಾಗ ಇರುವ ಕೊಠಡಿಯ ಎದುರು ಕ್ರಿಕೆಟ್ ಆಡ್ತಿದ್ರು. ನಾನು ಕ್ರಿಕೆಟ್ ಆಟ ನೋಡ್ತಾ ಅವರ ಜೊತೆ ಕುಳಿತುಕೊಂಡೆ. ಆಗ ನಾಗನ ಹುಡುಗರು ಟೀ, ಸಿಗರೇಟ್ ತಂದ್ಕೊಟ್ರು. ಎದುರಿಗೆ ಇದ್ದ ಚೇರ್ ಹಾಗೂ ಟೇಬಲ್ ಬಳಿ ಕುಳಿತಿದ್ದೆ. ಅಲ್ಲೇ ಕುಳಿತುಕೊಂಡು ಕ್ರಿಕೆಟ್ ನೋಡ್ತಿದ್ದೆ. ಆಗ ಇದನ್ನೇ ಯಾರೋ ಫೋಟೋ ಹಿಡಿದಿದ್ದಾರೆ. ಆದ್ರೆ ಫೋಟೋ ಹಿಡಿದಿದ್ದು ಯಾರಂತ ನನಗೆ ಗೊತ್ತಿಲ್ಲ ಅಂತ ಪೊಲೀಸರ ಮುಂದೆ ದಾಸ ಬಾಯ್ಬಿಟ್ಟಿದ್ದಾನೆ. ಸದ್ಯ ತನಿಖೆ ವೇಳೆ ನನಗೆ ಫೋಟೋ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ದಾಸ ಹೇಳಿದ್ದಾನೆ. ಆದ್ರೆ ಫೋಟೋ ಬೆನ್ನು ಬಿದ್ದಿರುವ ಪೊಲೀಸರಿಗೆ ಕಾಟೇರನ ಫೋಟೋ ಹಿಂದಿನ ಚಿತ್ರಣ ಗೊತ್ತಾಗುತ್ತಾ? ಕಾದ್ ನೋಡ್ಬೇಕು. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜೈಲಿನಲ್ಲಿರೋ ಪೊರ್ಕಿಯ ಬಿಂದಾಸ್ ಲೈಫ್ ನ ಫೋಟೋ, ವಿಡಿಯೋ ಬಿಡುಗಡೆ ಬೆನ್ನಲ್ಲೇ ಇಡೀ ಡಿ ಗ್ಯಾಂಗ್ ನ ಸದಸ್ಯರನ್ನ ಬೇರೆ ಬೇರೆ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ. ಈ ಮೂಲಕ ಡೆವಿಲ್ ಗ್ಯಾಂಗ್ ಛಿದ್ರವಾಗಿದೆ. ಡೆವಿಲ್ ಗ್ಯಾಂಗ್ ಛಿದ್ರ. ಪವಿತ್ರ ಗೌಡ A1 ಆರೋಪಿ, ಪರಪ್ಪನ ಅಗ್ರಹಾರ ಜೈಲು. ದರ್ಶನ್ A2 ಆರೋಪಿ, ಬಳ್ಳಾರಿ ಜೈಲಿಗೆ ಶಿಫ್ಟ್. ಪವನ್ A3 ಆರೋಪಿ, ಮೈಸೂರು ಜೈಲಿಗೆ ಶಿಫ್ಟ್. ರಾಘವೇಂದ್ರ A4 ಆರೋಪಿ, ಮೈಸೂರು ಜೈಲು. ನಂದೀಶ್ A5 ಆರೋಪಿ, ಮೈಸೂರು ಜೈಲಿಗೆ ಶಿಫ್ಟ್. ಜಗದೀಶ್ A6 ಆರೋಪಿ, ಶಿವಮೊಗ್ಗ ಜೈಲು. ಅನುಕುಮಾರ್ A7 ಆರೋಪಿ, ಪರಪ್ಪನ ಅಗ್ರಹಾರ ಜೈಲು. ರವಿ A8 ಆರೋಪಿ, ತುಮಕೂರು ಜೈಲು. ಧನರಾಜ್ A9 ಆರೋಪಿ, ಧಾರವಾಡ ಜೈಲಿಗೆ ಶಿಫ್ಟ್. ವಿನಯ್ A10 ಆರೋಪಿ, ವಿಜಯಪುರ ಜೈಲಿಗೆ ಶಿಫ್ಟ್. ನಾಗರಾಜ್ A11 ಆರೋಪಿ, ಗುಲ್ಬರ್ಗಾ ಜೈಲಿಗೆ. ಲಕ್ಷ್ಮಣ್ A12 ಆರೋಪಿ, ಶಿವಮೊಗ್ಗ ಜೈಲು. ದೀಪಕ್ A13 ಆರೋಪಿ, ಪರಪ್ಪನ ಅಗ್ರಹಾರ ಜೈಲು. ಪ್ರದೋಷ್ A14 ಆರೋಪಿ, ಬೆಳಗಾವಿ ಜೈಲು. ಕಾರ್ತಿಕ್ A15 ಆರೋಪಿ, ತುಮಕೂರು ಜೈಲಿಗೆ ಶಿಫ್ಟ್. ನಿಖಿಲ್ A17 ಆರೋಪಿ, ತುಮಕೂರು ಜೈಲು. ಕೇಶವಮೂರ್ತಿ A16 ಆರೋಪಿ, ತುಮಕೂರು ಜೈಲು. ಜೈಲಲ್ಲಿ ಬಿಂದಾಸ್ ಲೈಫ್ನ ಫೋಟೋ, ವಿಡಿಯೋ ಬಿಡುಗಡೆ ಬಳಿಕ ಎಚ್ಚೆತ್ತ ಸರ್ಕಾರ 24ನೇ ACMM ನ್ಯಾಯಾಲಯದಿಂದ ಆದೇಶದಂತೆ ಡಿ ಗ್ಯಾಂಗ್ನ ಬಹುತೇಕ ಎಲ್ಲ ಸದಸ್ಯರು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪರಪ್ಪನ ಅಗ್ರಹಾರದಲ್ಲಿದ್ರೂ ಪೊರ್ಕಿ ಬಿಂದಾಸ್ ಆಗಿದ್ದ. ಕೈಯಲ್ಲಿ ಸಿಗರೇಟ್, ಮೊಬೈಲ್ ಸಿಕ್ಕಿತ್ತು. ಆದ್ರೆ ಜೈಲಿನೊಳಗಡೆ ಇಷ್ಟೆಲ್ಲ ರಾಜಾತಿಥ್ಯಕ್ಕೆ ಸಾಥ್ ಕೊಟ್ಟಿದ್ಯಾರು?
ಸೆಂಟ್ರಲ್ ಜೈಲಿನ ಅಸಲಿಯತ್ತೇನು? ಈ ಬಗ್ಗೆ ತನಿಖೆಗೆ ಹಿರಿಯ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಡಿ ಗ್ಯಾಂಗ್ ಛಿದ್ರವಾಗಿದೆ. ಬಳ್ಳಾರಿ ಜೈಲಿನಲ್ಲಿ ಅಲರ್ಟ್. ಕಾರಣ ಇವತ್ತು ಮಧ್ಯಾಹ್ನದ ಬಳಿಕ ನಟ ದರ್ಶನ್ ಅವರನ್ನ ಅಲ್ಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಇವತ್ತು ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಪೊರ್ಕಿ ಶಿಫ್ಟ್. ಬಳ್ಳಾರಿ ಸೆಂಟ್ರಲ್ ಜೈಲು ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ನಿನ್ನೆ ರಾತ್ರಿಯಿಂದಲೇ ಎಲ್ಲಾ ರೀತಿಯ ಸಿದ್ಧತೆಗಳು. ಕಾರಣ ಕೋರ್ಟ್ ಸೂಚನೆ ಕೊಡ್ತಾ ಇದ್ದಂತೆ ಬಳ್ಳಾರಿ ಜೈಲಲ್ಲಿ ಸಿದ್ಧತೆಗಳಾಗ್ತಾ ಇದೆ. ರಾತ್ರೋರಾತ್ರಿ ಜೈಲಿನ 2 ಸಂಪರ್ಕ ರಸ್ತೆಗಳಿಗೆ ಬ್ಯಾರಿಕೇಡ್ ಅನ್ನು ಕೂಡ ಅಳವಡಿಸಲಾಗಿದೆ. ಕೋರ್ಟ್ನಿಂದ ದರ್ಶನ್ ನೇರವಾಗಿ ಬಳ್ಳಾರಿಗೆ ಬರೋ ಸಾಧ್ಯತೆ. ನಿನ್ನೆ ಎಲ್ಲ ಬೆಳಗಾವಿಯ ಹಿಂಡಲ್ಗಾ ಜೈಲಿಗೆ ಅವ್ರನ್ನ ಶಿಫ್ಟ್ ಮಾಡಲಾಗುತ್ತಾ ಅನ್ನುವಂಥ ಪ್ರಶ್ನೆ ಇತ್ತು. ಅಲ್ಲ, ಬಳ್ಳಾರಿಯ ಜೈಲು. ಅಂತಿಮವಾಗಿ ಕೋರ್ಟ್ ಕೂಡ ಸೂಚನೆ ಕೊಡ್ತು. ನಾನು ನಿನ್ನೆ ಮಧ್ಯಾಹ್ನ ಕೂಡ ಹೇಳ್ತಾ ಇದ್ವಿ, ನಾವು ರಿಪಬ್ಲಿಕ್ ಕನ್ನಡದಲ್ಲಿ ಕಾನೂನು ಪ್ರಕ್ರಿಯೆಗಳನ್ನು ಅನುಸರಿಸಲೇಬೇಕು. ಒಬ್ಬ ಆರೋಪಿಯನ್ನ ಬೇರೆಡೆಗೆ ಶಿಫ್ಟ್ ಮಾಡಬೇಕು ಅಂದರೆ ಈಗ ಒಂದಷ್ಟು ನಿಯಮಗಳು ಕೂಡ ಬದಲಾವಣೆ ಆಗಿದೆ ಅಂತ ಗೃಹ ಸಚಿವರು ಕೂಡ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಅದರಂತೆ ನಿನ್ನೆ ಕೋರ್ಟ್ಗೊಂದು ಅರ್ಜಿ ಸಲ್ಲಿಕೆ ಆಗುತ್ತೆ. ಕಾರಣಗಳನ್ನು ಮುಂದಿಟ್ಟರು. ಅದೆಲ್ಲ ಆದ ಬಳಿಕ ಈಗ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಆಗೋದಕ್ಕೆ ಕೋರ್ಟ್ ಸೂಚನೆ ಕೊಡ್ತಾ ಇದ್ದಂತೆ ಎಲ್ಲಾ ರೀತಿಯ ಸಿದ್ಧತೆಗಳು ನಿನ್ನೆ ಮಧ್ಯಾಹ್ನದಿಂದಲೇ ಆಗ್ತಾ ಇದೆ. ಸೆಂಟ್ರಲ್ ಜೈಲಲ್ಲಿ ದಾಸನಿಗೆ ರಾಜಾತಿಥ್ಯ. ಪೊಲೀಸರಿಂದ 3 ಎಫ್ಐಆರ್ ದಾಖಲು. ಹಿರಿಯ ಐಪಿಎಸ್ ಅಧಿಕಾರಿ ನೇತೃತ್ವದಲ್ಲಿ ತನಿಖೆ. ಪೊರ್ಕಿಯ ಪರಪ್ಪನ ಅಗ್ರಹಾರದ ಬಿಂದಾಸ್ ಜೀವನ ರಾಜ್ಯದಾದ್ಯಂತ ಹಲ್ಚಲ್ಲೆಬ್ಬಿಸಿತ್ತು. ಇದೀಗ ಕಾಟೇರನಿಗೆ ಇದೇ ಕಂಟಕವಾಗಿದೆ. ಈಗಾಗಲೇ 3 ಎಫ್ಐಆರ್ ದಾಖಲಾಗಿದೆ. ಮತ್ತೊಂದೆಡೆ ಜೈಲೊಳಗಿನ ಅಸಲಿ ಬಂಡವಾಳ ಬಯಲು ಮಾಡೋದಕ್ಕೆ ಹಿರಿಯ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಜೈಲೊಳಗಿನ ರಾಜಾತಿಥ್ಯ, ಸಿಗರೇಟ್, ಮೊಬೈಲ್ ಸಿಕ್ಕಿದ್ದರ ಬಗ್ಗೆ ತನಿಖೆ ಮಾಡಿಸೋದಕ್ಕೆ ಹೋಮ್ ಸೆಕ್ರೆಟರಿ ತಯಾರಾಗಿದ್ದಾರೆ. ಹಿರಿಯ ಐಪಿಎಸ್ ಅಧಿಕಾರಿ ನೇತೃತ್ವದಲ್ಲಿ ತನಿಖೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಸಂಪೂರ್ಣ ತನಿಖೆ ನಡೆಸಿ ರಿಪೋರ್ಟ್ ಪಡೆಯೋದಕ್ಕೆ ಸಜ್ಜಾಗಿದ್ದಾರೆ. ತನಿಖೆಯ ಹೊಣೆಯನ್ನ ಕಾರಾಗೃಹ ಇಲಾಖೆಯಲ್ಲಿನ ಅಧಿಕಾರಿಗಳನ್ನ ಬಿಟ್ಟು ಬೇರೆ ಇಲಾಖೆ ಹೆಗಲಿಗೆ ಕೊಡಲಿದ್ದಾರೆ. ಇನ್ನು ತನಿಖೆಗೆ ಬೇರೆ ಇಲಾಖೆಯಲ್ಲಿರುವ ಖಡಕ್ ಐಪಿಎಸ್ ಅಧಿಕಾರಿಗೆ ಕೊಡುವ ಬಗ್ಗೆ ಹೋಮ್ ಸೆಕ್ರೆಟರಿ ಕಾರಾಗೃಹ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿದ್ದಾರೆ. ಸದ್ಯ ಮೇಲ್ನೋಟಕ್ಕೆ ಜೈಲಾಧಿಕಾರಿಗಳ ನಿರ್ಲಕ್ಷ್ಯ ಕಂಡು ಬಂದಿದೆ ಎನ್ನಲಾಗಿದೆ. ಹೀಗಾಗಿ ಪರಪ್ಪನ ಅಗ್ರಹಾರದ ಕಂಪ್ಲೀಟ್ ತನಿಖೆಗೆ ಆದೇಶಿಸಲು ಸಿದ್ಧತೆಗೆ ಮುಂದಾಗಿದ್ದಾರೆ. ಅದೇನೇ ಇರಲಿ, ಪರಪ್ಪನ ಅಗ್ರಹಾರದ ಅಸಲಿಯತ್ತು ತನಿಖೆಯಲ್ಲಿ ಬಯಲಾಗುತ್ತಾ ಕಾದ್ ನೋಡಬೇಕಾಗಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.